ಸೊಸೆ 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 ನೀನ್ ನರಸಿಂಹನ್ ಮಗಳೇ ಆಗಿರ್ಬೋದು, ಆದ್ರೆ ಅದನ್ನ ಕಟ್ಕೊಂಡು ನನಗೇನಾಗ್ಬೇಕಾಗಿತ್ತು? ನಾನು ನಿನ್ನ ಪ್ರೀತಿಸಿದ ಕೀರ್ತಿ, ಆ ಕೀರ್ತಿ ನನ್ನ ಹೃದಯದಲ್ಲೊಂದು ಪ್ರೀತಿ ಹುಟ್ಟಾಕಿದಾಳೆ, ನನ್ಗೆ ಒಳ್ಳೇದ್ ಮಾಡಿದಾಳೆ. ಅದಕ್ಕಿಂತ ಇನ್ನೇನ್ ಬೇಕು? ಮತ್ತೊಬ್ಬರಿಗೆ ಕೆಟ್ಟದ್ ಬಯಸೋ ಬುದ್ಧಿ ನಿನ್ಗಿಲ್ಲ ಅಂದ್ಮೇಲೆ ನಾನು ಯಾಕೆ ನಿನ್ನ ದೂರ ಇಟ್ಟಿದ್ದೀನಿ? ಸತ್ತು ನಮ್ಮಮ್ಮನ ಹರಕೆ ತೀರ್ಸೋಂತ ಒಳ್ಳೆ ಹೆಣ್ಣು ನೀನು, ಅಂತ ನೀನು ನನಗೆ ನೀನ್ ಬೇಕು ಕೀರ್ತಿ, ನನಗೆ ನೀನ್ ಬೇಕು. ಇಲ್ಲ, ಅವತ್ತು ನೀನು ಹಾಸ್ಟೆಲ್ ಹತ್ರ ಬಂದು ನೀನ್ ಏನೇ ಮಾತಾಡಿದ್ರು ಪರವಾಗಿಲ್ಲ ಅಂತ ಎಳ್ಕೊಂಡ್ ಬಂದ್ಬಿಡ್ಬೇಕಾಗಿತ್ತು. ನನಗೂ ಅಹಂಕಾರ ಇದೆ ಅನ್ನೋ ರೀತಿ ಆಡೋಕ್ ಶುರು ಮಾಡ್ಬಿಟ್ಟೆ. ಇಲ್ಲ, ಇವತ್ತು ನಾನು ನಿನ್ನ ಹತ್ರ ಮನಸ್ ಬಿಚ್ಚಿ ಮಾತಾಡ್ಲೇಬೇಕು. ನಾವಿಬ್ರು ಇವತ್ತು ಕ್ಲಿಯರ್ ಆಗ್ಬಿಡ್ಬೇಕು. ಏನ್ರಿ ಆಗಿದೆ ನಿಮ್ಗೆ? ಆಗಬಾರ್ದಾಗತ್ತೆ ಅಂತ ಮನಸ್ಸು ಹೇಳ್ತಾ ಇದೆ ನೋಡು. ಈ ಹಾಳಾದ ಯೌವನದ ಮೇಲೆ ವಿಶ್ವಾಸ ಹೊರಟೋಗಿದೆ. ಯೌವನನ? ಹೌದು ಕಣೆ. ಈಗಿನ ಕಾಲದ ಹುಡುಗರನ್ನ ಅಷ್ಟು ಸುಲಭವಾಗಿ ನಾವು ನಂಬೋಕ್ಕಾಗಲ್ಲ. ಇವತ್ತು ಈ ಕಡೆ ಇರ್ತಾರೆ, ನಾಳೆ ಇನ್ಯಾರೋ ಕರೆದ್ರೆ ಆ ಕಡೆ ಹೋಗ್ತಾ ಇರ್ತಾರೆ ಕಣೆ. ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಸ್ವಲ್ಪ ಅರ್ಥ ಆಗೋಗಿ ಹೇಳ್ರಿ ಯಜಮಾನ್ರೆ. ನಿಮ್ಮ ಮನೆ ಕರೆಯುವಾಗ ಹೋಗ. ಇನ್ಯಾರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ನಮ್ಮ ಮನೆಯಂದ್ರ ಬಗ್ಗೆ, ರಾಘವನ ಬಗ್ಗೆ. ಅವನು ನೆಟ್ಟಿಗೆ ಬಂದು ಹಾಲಲ್ಲಿ ಬಿತ್ಕೊಟ್ರೆ ನಮ್ಮ ಮಡಿಯ, ಅಲ್ಲೇ ಇದ್ರೆ ಕೀರ್ತಿ ಗಂಡ ಆಗೋಗ್ತಾನ ಕಡೆ. ಈಗ ಸಮಾಧಾನ ಆಯ್ತು ಕಡೆ. ರಾಘವ ನಮ್ಮ ಮಳಿಯಾನೆ, ಇದರಲ್ಲಿ ಯಾವ ಅನುಮಾನ ಬೇಡ ಬೇಡ ಬೇಡ. ಇನ್ನ ಕಡೆ ನೋಡೋದು ಬೇಡ. ನಡಿ. ಅಬ್ಬಾ, ಇಲ್ಲಿ ನಡೀತಾ ಇರೋ ಒಂದೊಂದು ವಿಷಯನೂ ನನ್ನ ತಲೆ ತಿಂದು ಬಿಸಾಕ್ತಿದೆ. ಅಟ್ಲೀಸ್ಟ್ ಈಗ ನಾನು ತಿಂದಿರೋ ಮಾತ್ರ ಆದರೂ ನನ್ನ ಟೆನ್ಷನ್ನ ಕಡಿಮೆ ಮಾಡಿಬಿಡುತ್ತೋ. ಏನು ಯಜಮಾನ್ರು ಇಷ್ಟೊಂದು ಸಂತೋಷವಾಗಿದ್ದೀರಾ? ಹೆಂಡತಿ ಮೋಸ ಮಾಡಿದ್ರು ಗಂಡ ಆದವನು ಅದನ್ನ ಸಂತೋಷವಾಗಿ ಸ್ವೀಕರಿಸಿ ತಿದ್ದಬೇಕು. ಅದೇ ಗಂಡ ನಿಜವಾದ ಧರ್ಮ. ಓ, ಹಾಗಾದ್ರೆ ನಾನು ನಿಮ್ಗೆ ಮೋಸ ಮಾಡಿದ್ದೀನಾ? ನನಗೆ ಮೋಸ ಮಾಡಿಲ್ಲಪ್ಪ, ಆದ್ರೆ ಹುಟ್ಟೋ ಮಗುಗೆ ಮಾಡ್ತಿದೀಯಲ್ಲ. ಹಲೋ, ನಿಮ್ಮ ಮಗು ನನ್ನ ಹೊಟ್ಟೆಯಲ್ಲಿ ಆರಾಮಾಗಿದೆ ಪಾಪ. ಅದಕ್ಕೆ ಸೇರಬೇಕಾಗಿರೋ ವಿಟಾಮಿನ್ನು, ಪ್ರೋಟೀನು, ಐರನು ಅದೆಲ್ಲ ಡಸ್ಟ್ಬಿನ್ ಸೇರ್ತಾ ಅಲ್ಲ? ಇಲ್ಲ ಕೇಶವ್, ಅದು ಎಲ್ಲ ಕನ್ನಡದ ಅಕ್ಷರಮಾಲೆ. ಗಾಯತ್ರಿ, ನೀನು ತುಂಬಾ ದೊಡ್ಡ ಮಿಸ್ಟೇಕ್ ಮಾಡ್ತಿದ್ಯಾ. ಏನು? ಗಾಯತ್ರಿ, ಕಣ್ ಮುಚ್ಕೋ. ಯಾಕೆ ಅಂತ? ಕಣ್ ಮುಚ್ಕೋ. ಓ, ಆನು. ಯಾಕೆ ಕೇಶವ್? ಆನು. ನೀರು ಕೊಡಿ. ಕೇಶವ್, ಏನಿದು? ಏನೂ ಇಲ್ಲ. ನೀನು 10 ದಿವಸದಿಂದ ಮಾತ್ರೆಗಳು ತಗೊಂಡಿಲ್ಲ. ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ ನಿನ್ಗೆ? ಈ ರೀತಿ ಒಂದೇ ಸರ್ತಿ ಮಾತ್ರೆಗಳನ್ನ ನುಂಗ್ಬಿಟ್ಟು ವಾಂತಿ ಆಗ್ಬಿಟ್ರೆ ಏನ್ ಮಾಡ್ತೀರಾ? ವಾಂತಿ ಆದ್ರೆ ಆಗ್ಲಿ, ನಾನ್ ಕ್ಲೀನ್ ಮಾಡ್ತೀನಿ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ? ಕೇಶವ್ ಪ್ಲೀಸ್, ಒಂದೊಂದ್ಸರಿ
ಅತಿಯಾದ ಪ್ರೀತಿನೂ ಕಹಿ ಆಗತ್ತೆ. ಪ್ಲೀಸ್ ನನಗೆ ಸಹಿಸಕ್ ಆಗ್ತಿಲ್ಲ. ಗಾಯತ್ರಿ, ನೀನ್ ಕರೆಕ್ಟಾಗಿ ಮಾತ್ರೆ ತಗೊಂಡ್ರೆ ನಾನ್ಯಾಕೆ ಬಲವಂತ ಮಾಡ್ಲಿ? ನೋಡು, ಇನ್ನೊಂದು ವಿಷಯ, ನಾಳೆ ನಾವು ಆಸ್ಪತ್ರೆಗೆ ಹೋಗ್ತೀವಿ. ಈಗ ಬಂದ್ ಮಾಡ್ಕೊ. ಹೋಗಿ ನೀವು ಬಂದೆ. ಇದು ಬೇರೆನಾ? ಬಾ ಗಾಯತ್ರಿ. ಬಂದೆ ರೀ. ಬಾ ಗಾಯತ್ರಿ. ಬಂದೆ ಅಂತ ಹೇಳ್ತಾ ಇಲ್ವಾ? ವಸುದ 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 ಇದ್ದಲ್ಲೇ ವಸುದ 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 ಏನಾಯ್ತಮ್ಮ ವಸುದ? ಏನಾಯ್ತು? ಅಮ್ಮ ಸಖಾ ಇದು ಕೂತ್ಕೋ. ಏನಾಗಲ್ಲ ವಸುದ, ಎಲ್ಲ ಸರಿ ಹೋಗುತ್ತೆ. ಏನಾಗಲ್ಲ, ಎಲ್ಲ ಸರಿ ಹೋಗೋಷ್ಟರಲ್ಲಿ ನನ್ನ ಹೊಟ್ಟೆಲಿರೋ ಮಗು ಸತ್ತೋಗಿರತ್ತೆ ಅಕ್ಕ. ಮಗುನ ಹೊರೋದು ಕಷ್ಟ ಅಂತಾರೆ, ಆದ್ರೆ ಹೊತ್ತಿರೋ ಮಗುನ ಪ್ರಪಂಚಕ್ಕೆ ಕಾಣದೇ ಇರೋ ಹಾಗೆ ಬಟ್ಟೆ ಕೊಟ್ಕೊಂಡು ಬದುಕೋದು ಎಷ್ಟು ಕಷ್ಟ ಗೊತ್ತಾ ಅಕ್ಕ? ಈಗ ಏನಾಯ್ತು ವಸುದ? ಯಾಕೆ ಮೂರ್ಛೆ ತಪ್ಪಿ ಬಿದ್ದಿದ್ದೆ? ತುಂಬಾ ಬಾಯಾರಿಕೆ ಆಗ್ತಾ ಇತ್ತು, ನೀರ್ ಕುಡಿಯೋಣ ಅಂತ ಹೋಗಿದ್ದೆ, ಹಾಗೆ ತಲೆ ಸುತ್ತ ಬಂದ್ಬಿಟ್ಬಿಟ್ಟೆ. ಈ ಟೈಮಲ್ಲಿ BP ಜಾಸ್ತಿ ಆಗಿರುತ್ತೆ ವಸುದ. ಡಾಕ್ಟರ್ ಹತ್ರ ತೋರಿಸ್ಕೊಳ್ತಾ ಇಲ್ವಾ ನೀನು? ಡಾಕ್ಟರ್ ಹತ್ರ ಯಾವ ಕಾರಣ ಇಟ್ಕೊಂಡು ಹೋಗ್ಲಿ? ಎಲ್ಲಿಗೆ ಹೋಗಿದ್ದೆ ಅನ್ನೋ 1000 ಪ್ರಶ್ನೆಗಳು. ಹಾಗೆ ಹೋದ್ರೂ ಡಾಕ್ಟರ್ ಹೇಳೋದನ್ನ ಒಂದು ಫಾಲೋ ಮಾಡೋದಕ್ಕಾಗಲ್ಲ. ಮನೆ ಮರ್ಯಾದೆಗೋಸ್ಕರ ಸತ್ಯನ ಮುಚ್ಚಿಟ್ಕೊಂಡು ಬದುಕ್ತಾ ಇದ್ದೀನಿ ಅಕ್ಕ. ಮಡ್ಲಲ್ಲಿರೋ ಕೆಂಡ ಅಂತಾರಲ್ಲ, ಅದಿದೆ ಅಕ್ಕ. ಸತ್ಯ ಹೇಳ್ಬಿಡೋದಲ್ವಾ ವಸುಧ? ಹೇಳ್ಬೇಡ ಅಂತ ಹೇಳಿ ನಮ್ಮಪ್ಪ ಈ ಮನೆ ಕರ್ಕೊಂಡ್ಬಂದ್ರು. ಹೇಗಾದ್ರೂ ಮಾಡಿ ರಾಘವನ್ನ ನನ್ನ ಜೊತೆ ಮದ್ವೆ ಮಾಡ್ಬೇಕು ಅನ್ನೋ ಆಸೆ ಅವ್ರಿಗೆ. ಅವನ ನನಗ್ ಗಂಟ ಹಾಕಿ ಈ ಮಗು ಅವಂದೇ ಅಂತ ಆಗ್ಬಿಟ್ರೆ ಅನ್ನೋ ಕನ್ಸ್ ಕಾಣ್ತಾ ಇದ್ದಾರೆ. ನಿಜ ಹೇಳು, ರಾಘವ್ ಜೊತೆ ಮದ್ವೆ ಆಗಿ ನಿನ್ ಜೀವನ ಸರಿ ಮಾಡ್ಕೋಬೇಕು ಅಂತ ನಿನಗೆ ಆಸೆ ಇತ್ತ? ಇಲ್ಲ ಅಕ್ಕ, ಚಿಕ್ಕ ವಯಸ್ಸಿಂದನೂ ನಾನು ರಾಘವನ ಹೋಗೋ ಬಾರೋ ಅಂತ ಕರೆದ್ರು ಯಾವತ್ತೂ ನನ್ನ ಗಂಡ ಆಗ್ಬೇಕು ಅಂತ ನಾನು ಆಸೆ ಪಟ್ಟಿರ್ಲಿಲ್ಲ. ಇಲ್ಲ ಅಂದಿದ್ರೆ ನಾನು ಚೇತನ್ನ ಯಾಕೆ ಪ್ರೀತಿಸ್ತಾ ಇದ್ದೆ? ರಾಘವ್ ಮಾಮ ನನ್ನ ಮಾವನ ಮಗ ಅಷ್ಟೇ. ಆದ್ರೆ ಅಪ್ಪನ ಬಲವಂತಕ್ಕೆ ಸಂಬಂಧಗಳನ್ನ ಹುಟ್ಟಾಕಕ್ಕಾಗತ್ತಾ? ಹುಟ್ಟಾಕಿದ್ರು ಅದು ಉಳಿಯತ್ತಾ? ನಿಜ, ಇವತ್ತಿಗೂ ಅಪ್ಪ ಈ ಮಗುನ ತಗಸ್ಬಿಡು ಅಂತ ಎಷ್ಟು ಸರ್ತಿ ಹೇಳಿದಾರ ಗೊತ್ತಾ? ಆದ್ರೆ ನಾನೇ ಒಪ್ಪಿಲ್ಲ. ಯಾಕಂದ್ರೆ ಅವ್ನು ನನಗ್ ತಾಳಿ ಕಟ್ಟದೆ ಹೋದ್ರು ನನ್ನ ನೆನಪಿಗಾಗಿ ಪ್ರೀತಿಯಿಂದ ಬಿಟ್ಟು ಹೋದ ಕುಡಿ ಇದು. ಅಲ್ಲ ವಸುದ, ಹೀಗಿರುವಾಗ ಚೇತನ್ ನಿನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗಕ್ ಬಂದಾಗ ನೀನು ಅವನ ಜೊತೆ ಹೋಗ್ಬಿಡ್ಬೇಕಿತ್ತು ತಾನೆ? ಹೌದು, ಹೋಗ್ಬೇಕಿತ್ತು. ಆದ್ರೆ ಅಪ್ಪನ ಹಾರಾಟ, ಅಮ್ಮನ ಗೋಳಾಟದ ಮಧ್ಯೆ ನನ್ನ ನಿರ್ಧಾರ. ಒಂದು ವಿಷಯ ಹೇಳ್ತೀನಿ ವಸುದ, ನಿನ್ ಜೀವನದ ನಿರ್ಧಾರಗಳನ್ನ ಇನ್ನೊಬ್ರಿಗೆ ಡಿಸೈಡ್ ಮಾಡಕ್ಕೆ ಯಾವತ್ತೂ ಬಿಡಬೇಡ. ಇವತ್ ನಾನೇ ನನ್ನ ನಿರ್ಧಾರನ ಬದಲಾಯಿಸ್ಕೊಳ್ತೀನಿ ಅಂದ್ರು ನನ್ಗೆ ಅವಕಾಶ ಇಲ್ಲ. ಯಾಕಂದ್ರೆ ಈ ಮಗು ಕೊಟ್ಟವನಿಲ್ಲ, ಅವನು ಬದುಕಿ ಸತ್ತಿದ್ದಾನೆ, ನಾನು ಸತ್ತು ಬದುಕಿದ್ದೀನಿ. ದಿನ ಬಟ್ಟೆ ಕಟ್ಟಿ ಕಟ್ಟಿ ಈ ಮಗುನ ಸಾಯಿಸ್ತಿದ್ದೀನಿ. ಅಳ್ಬೇಡ ವಸುದ,
ಸತ್ಯನ ಮುಚ್ಚಿಟ್ರೆ ದುಃಖ ಕಟ್ಟಿಟ್ಟು ಬುತ್ತಿ. ಈಗ ನಿಮ್ಗಿರೋದು ಒಂದೇ ದಾರಿ. ಏನು ಇರೋ ವಿಷಯನ ಎಲ್ರಿಗೂ ಹೇಳ್ಬಿಡು. ಕೇಳಿದ ತಕ್ಷಣ ತಾತಂಗೆ ತೊಂದರೆ ಆಗುತ್ತೆ ಅನ್ನೋಕೆ ತಾತ ಈಗ ಊರಲ್ಲಿ ಇಲ್ಲ ಅಲ್ವಾ? ಬೇರೆಯವರು ಬೈತಾರ, ಹೊಡಿತಾರ, ಅಂತಾರ, ಅನ್ನು ಬಿಡು. ನಂತರ ನಿನ್ನ ಮನೆಯಿಂದ ಅಂತೂ ಹೊರಗೆ ಹಾಕಲ್ಲ. ಒಂದ್ ವೇಳೆ ನಾನ್ ಗರ್ಭಿಣಿ ಅನ್ನೋ ವಿಷಯ ಅವ್ರಿಗೆ ಮೊದಲೇ ಗೊತ್ತಿದ್ರೆ ನನ್ನನ್ನು ಮನೆಯಿಂದ ಹೊರಗೆ ಹಾಕ್ತಿರ್ಲಿಲ್ಲ ವಸುದ. ಎಲ್ರಿಗೂ ಒಳ್ಳೇದ್ ಬಯಸೋ ಈ ಮನೇಲಿ ಯಾವತ್ತೂ ಯಾರಿಗೂ ಕೆಟ್ಟದಾಗೋದಿಲ್ಲ ವಸುದ. ನಡಿ, ಇರೋ ಸತ್ಯನ ಹೇಳ್ಬಿಡು. ಒಂದ್ ವೇಳೆ ನಿನಗೆ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಹೇಳು, ನಾನ್ ಹೇಳ್ತೀನಿ. ತಾಯಿ ಆಗ್ತಿರೋದು ಸಂತೋಷ ಪಡ್ಬೇಕಾಗಿರೋ ವಿಷಯನೇ ಹೊರತು ಸಂಕಟ ಪಡ್ಬೇಕಾಗಿರೋ ವಿಷಯ ಅಲ್ಲ ವಸುಧ. ಇದಕ್ ಮನಸ್ಸು ಮಾಡ್ಬೇಕಾಗಿರೋದು ನೀನು ವಸುಧ. ಮತ್ತೆ ನನ್ ಸ್ವಾರ್ಥಕ್ಕೆ ನಿನ್ನನ್ನ ಉಪಯೋಗಿಸ್ಕೋತಾ ಇದ್ದೀನಿ ಅಂತ ಮಾತ್ರ ಅನ್ಕೋಬೇಡ. ನಿನ್ ಜೀವನ ಸರಿ ಹೋಗ್ಬೇಕು ಅನ್ನೋ ಆಸೆ ನಿನಗಿದೆ ತಾನೆ? ಖಂಡಿತ ಇದೆ. ಆ ಆಸೆ ನನಗೂ ಇದೆ. ಸತ್ಯ ಯಾವತ್ತೂ ಯಾರನ್ನೂ ಸಾಯಿಸೋದಿಲ್ಲ, ಸೋಲ್ಸೋದೂ ಇಲ್ಲ. ಬಾ ನನ್ ಜೊತೆ. ಎಲ್ಲ ಸರಿ ಹೋಗುತ್ತೆ ಅಂತ ಸಹನೆಯಿಂದನೇ ಕಾಯ್ತಾ ಇದ್ದೆ. ಆದ್ರೆ ಯಾಕೋ ಯಾವ್ದು ಸರಿ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಮಾತಾಡು ವಸುದ. ಮಾತಾಡು. ಸಾಕ್ ನಿಲ್ಸಮ್ಮ ನಿನ್ ಮಾತು. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಇಷ್ಟು ದಿವಸ ನನ್ನ ಮಗಳು ನಿನ್ ಮಾತು ಕೇಳಿ ಅವ್ಳ ಜೀವನ ಹಾಳು ಮಾಡ್ಕೊಂಡಿದ್ದು ಸಾಕು. ಬುದ್ಧಿ ಹಾ, ಹೇಳೋರು ಕೇಳೋರು ಯಾರು ಇವಳ ಮಾತನ್ನ ಕೇಳಲಿಲ್ಲ. ಅದಕ್ಕೆ ಈ ಸಮಸ್ಯೆ ಆಗಿರೋದು. ನೋಡಮ್ಮ, ನಮ್ಮನೆ ವಿಷಯದಲ್ಲಿ ನೀನ್ ತಲೆ ಹಾಕದ್ ಬೇಕಾಗಿಲ್ಲ. ಯಾಕೆ? ನಾನು ಈ ಮನೆ ಸೊಸೆ. ನನಗಿನ್ನೂ ಡಿವೋರ್ಸ್ ಆಗಿಲ್ಲ. ಈ ಮನೆ ಹಿತ, ಈ ಮನೆಯವ್ರ ಹಿತ ಕಾಯೋದು ನನ್ನ ಕರ್ತವ್ಯ. ನೀನು ಈ ಮನೆಯವಳಲ್ಲ ಅಂತ ನಾವೆಲ್ಲರೂ ಯಾವತ್ತೋ ತೀರ್ಮಾನ ಮಾಡಾಗಿದೆ. ಅದನ್ನ ನಿಮಗ್ ನೀವು ಹೇಳ್ಕೊಳ್ಳಿ. ಕೊರಳಲ್ಲಿರೋದು ಈ ತಾಳಿ ನಾನು ಈ ಮನೆ ಸೊಸೆ ಅನ್ನೋದನ್ನ ಹೇಳ್ತಿದೆ. ರಾಘವ್ ನನ್ನ ಗಂಡ, ನಾನು ನನ್ನ ಗಂಡನ ಮನೇಲಿದ್ದೀನಿ. ಆದ್ರೆ ನೀವು ತಾಳಿ ಇದ್ರು, ಬೇರೆಯವ್ರ ಮನೆ ಸೊಸೆ ಆಗಿದ್ರು, ಇನ್ನೂ ತವರಲ್ಲೇ ಇದ್ರು. ಕೀರ್ತಿ, ಇಂಥ ಮಾತಾಡಕ್ಕೆ ಎಷ್ಟು ಧೈರ್ಯ ನಿಂಗೆ? ಇಂಥ ಎಷ್ಟೋ ಮಾತುಗಳನ್ನ, ಇಂಥ ಎಷ್ಟೋ ಅವಮಾನಗಳನ್ನ ನಾನು ಈ ಮನೇಲಿ ಸಹಿಸ್ಕೊಂಡೇ ಇದ್ದೆ ಅಲ್ವಾ ಅತ್ತೆ? ಸಹಿಸ್ಕೊಳ್ಳೋ ಶಕ್ತಿ ಇರೋಳ್ಗೆ ನೇರವಾಗಿ ಮಾತಾಡೋ ಧೈರ್ಯನೂ ಇರುತ್ತೆ. ಈಗ ಬೇಡದೇ ಇರೋ ಮಾತುಗಳು ಬೇಕಾಗಿಲ್ಲ. ಬೇಕಾಗಿರೋ ಮಾತಿನ ಬಗ್ಗೆ ನಿಮ್ಗಳಿಗೆ ಆಸಕ್ತಿ ಇಲ್ಲ, ಅದಕ್ಕೆ. ವಸುಧಾ ಇವತ್ತು ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಯಾರಿಗಾದ್ರೂ ಈ ವಿಷಯ ಗೊತ್ತಾ?
BP ತುಂಬಾನೇ ಜಾಸ್ತಿ ಆಗಿತ್ತು. ಅವಳು ಸರಿಯಾಗಿ ಔಷಧಿನೂ ತಗೊಂಡಿರ್ಲಿಲ್ಲ. ಅವಳು ಅದೇ ಅವಸ್ಥೆಯಲ್ಲಿ ಇದ್ದಿದ್ರೆ ಖಂಡಿತ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರೋದು. ಹಾಗೇನಾದ್ರೂ ಆಗಿದ್ರೆ ಅದಕ್ಕೆ ನೀವುಗಳೇ ಹೊಣೆ ಆಗಿರ್ತಿದ್ರಿ. ಬಾಯಿ ಮುಚ್ಚಿದೆ ಕೀರ್ತಿ. ಎಲ್ಲ ಸುಮ್ಮನಿದ್ದಾರೆ ಅಂತ ಬಾಯಿ ಬಂದಿದ್ದಲ್ಲ ಹರಕ್ತಿಯ. ವಸುದ ವಯಸ್ಸೇನು? ಅವಳ BP ಅಂದ್ರೆ ಯಾರಾದ್ರೂ ನಗ್ತಾರಷ್ಟೇ. ಈ ವಯಸ್ಸಿನವ್ರಿಗೆ BP ಬರ್ದೇ ಇರ್ಬೋದು, ಆದ್ರೆ ಗರ್ಭಿಣಿಯರಿಗೆ BP ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. BP ಬರ್ದಿರೋ ಹಾಗೆ ಮೇಂಟೈನ್ ಮಾಡ್ಬೋದು, ಆದ್ರೆ ಅದಕ್ಕೆ ಆರಾಮಾಗಿರ್ಬೇಕು. ಈ ರೀತಿ ಹೊಟ್ಟೆ ಕಾಣಿಸ್ತಿರೋ ಹಾಗೆ ಬಟ್ಟೆ ಕಟ್ಕೊಂಡಲ್ಲ. ಒಗ್ಗಟ್ಟಿನ ಮನೆ. ಒಬ್ರಿಗೊಂದು ಸಣ್ಣ ಸಮಸ್ಯೆ ಆದ್ರೂ ಎಲ್ರು ಬಂದು ವಿಚಾರಿಸುವಂತ ಕುಟುಂಬ. ಇಂಥ ಕುಟುಂಬದಲ್ಲಿ ಒಂದು ಹೆಣ್ಣು ತಾಯಿ ಆಗ್ತಿದ್ದೀನಿ ಅನ್ನೋ ಸತ್ಯನ ಅಪ್ಪ ಅಮ್ಮ ಹೇಳಿದ್ರು ಅನ್ನೋ ಕಾರಣಕ್ಕೆ ಮುಚ್ಚಿಡ್ತಾಳೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ವಾ? ಇದು ಚೇತನ್ ಮಗು, ಆದ್ರೆ ಅವನಿಗಿಲ್ಲ. ಹಾಗಂತ ಮಗುನ ತೆಗ್ಸೋ ಆಸೆ ವಸುದಾಗಿಲ್ಲ. ಇದ್ರಲ್ಲಿ ಇವಳ ತಪ್ಪೇನೂ ಇಲ್ಲ. ತನ್ನ ಗಂಡ ಅಂತ ನಮ್ಮಂಗೆ ಪ್ರೀತಿಯಿಂದ ತಗೊಂಡು ಒಪ್ಕೊಂಡಿದ್ದಾಳೆ. ಅದ್ರ ಫಲವಾಗಿ ಆ ದೇವ್ರು ಕೊಟ್ಟಿರೋ ವರ ಈ ಮಗು. ಯಾರಿಲ್ದಿದ್ರು ಈ ಮಗು ಪಾಲಿಗೆ ನಾನಿರ್ತೀನಿ ಅಂತ ವಸುದ ಹೇಳ್ತಿದ್ದಾಳೆ. ಆದ್ರೆ ನಾವೆಲ್ಲರೂ ಅವಳ ಪಾಲಿಗಿದ್ದೀವಿ, ಇರ್ತೀವಿ ಅನ್ನೋದು ನನ್ನ ವಿಶ್ವಾಸ. ಈ ವಿಷಯನ ಮೆತ್ತಿಗೆ ಹೇಳ್ಬೋದಿತ್ತು, ಆದ್ರೆ ಕೆಲವೊಂದು ವಿಷಯನ ಮೆತ್ತಿಗೆ ಹೇಳಿದ್ರೆ ಮನ್ಸಿಗೆ ಮುಟ್ಟಲ್ಲ. ಗೋಪುರದೊಳಗೆ ಇರುವ ಪ್ರೀತಿಗೆ ಗೌರಿಯ ಕಟ್ಟುವುದು ಥರವೇನು? ನಿಜನ ವಸುದ? ಜನಿಸಿದ ಪ್ರೀತಿಯ ಹೇಳದೆ ತಡೆವ ಮರಣ ದಂಡನೆ ನನ್ನ ಹತ್ರ ಹೇಳ್ಬೋದಿತ್ತಲ್ಲೇ? ಸನಿಹದಲ್ಲಿರೋ ಹೃದಯಕ್ಕೆ ಹೇಳಲು ಇನ್ಮೇಲೇನು ಹೊಟ್ಟೆಗೆ ಬಟ್ಟೆ ಕಟ್ಟೋ ಅಗತ್ಯ ಇಲ್ಲ. ಬರಬೇಕೆ ರೆಸ್ಟ್ ತಗೊಳ್ಳುವಂತೆ. ಸನ್ನೆಯಲ್ಲಿಯೂ ಸಾರುವ ನುಡಿಗೆ ಆಗಸವಾಣಿಯ ಕರೆಬೇಕೆ? ಕಣ್ಣ ಕಂಬನಿಯ ತಡೆ ಹಿಡಿದು ಉಸಿರ ಭಾರವನು ಹೊರಬೇಕೆ? ಸೊಸೆ